ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ವಿಷಯ ಏನಂದರೆ, ನನ್ನ ಕ್ಲಿನಿಕ್ನಲ್ಲಿ ಎಷ್ಟೋ ಸತಿ ಕಪಲ್ಸ್ ಬರ್ತಾರೆ ಏನು ಫರ್ಟಿಲಿಟಿ ಚಿಕಿತ್ಸೆಗಾಗಿ. ಆವಾಗ ಅವ್ರ ವೈಫ್ ಒಂದೇ ಕ್ವೆಶನ್, ಸರ್ ನನಗೆ PCOD ಇದೆ, ಮುಂಚೆ ಒಂದು ಗೈನಕಾಲಜಿಸ್ಟ್ನ ತೋರಿಸಿದ್ದು, ನಾವು ಸ್ಕ್ಯಾನ್ ಮಾಡಿದ್ವಿ, ಸೊ ಅದು ಡೇಂಜರಾ ಸರ್, ಮತ್ತು PCOS ಮತ್ತು PCOD ಸೇಮ್ ಅಥವಾ ಎರಡು ಬೇರೆ ಬೇರೆ, ಮತ್ತದು ಟ್ರೀಟೇಬಲ್ಲ, ಯಾಕಾಗುತ್ತೆ, ಆಗಬಾರ್ದಂತ ನಾನು ಏನೇನು ಚೇಂಜಸ್ ಮಾಡ್ಬೋದು, ಆದರೆ ಅದಕ್ಕೆ ಚಿಕಿತ್ಸೆ ಏನು, ಎಲ್ಲ ವಿಷಯ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಸ್ಪೆಷಲಿ ಗರ್ಲ್ಸ್ ಯಾರು ಕಾಲೇಜ್ ಗೋಯಿಂಗ್ ಇದ್ದೀರಾ, ಹೊಸ ಮದುವೆ ಆಗಬೇಕಂತ ಇದ್ದೀರಾ, ವರ್ಕಿಂಗ್ ಇದ್ದೀರಾ, ಹೊಸ ಮದುವೆಗೆ ಆಗ್ತಾಯಿದೆ ಅಂದರೆ 10 ಜನರಲ್ಲಿ 6ರಿಂದ 7 ಜನರಿಗೆ ಇದು ಪ್ರಾಬ್ಲಮ್ ಇವತ್ತು ನಾಳೆ ತುಂಬ ಕಾಮನ್ ಆಗಿದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ಲಾಸ್ಟ್ವರೆಗೆ ನೋಡಿ. ಸೊ ಫಸ್ಟ್ ಆಫ್ ಆಲ್ PCOD. P ಅಂದರೆ ಪಾಲಿಸಿಸ್ಟಿಕ್, O ಅಂದರೆ ಓವರಿ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, ಇದನ್ನು PCOD ಅಂತೀವಿ. ಇದರಲ್ಲಿ ಏನಾಗುತ್ತೆ, ಫೀಮೇಲ್ ಬಾಡಿನಲ್ಲಿ ಓವರಿ ಇಮ್ಮೆಚ್ಯೂರ್ ಎಗ್ನ ಉತ್ಪತ್ತಿ ಮಾಡುತ್ತೆ. ಎಗ್ ಹೆಂಗಿರಬೇಕು, ಮೆಚ್ಯೂರ್ ಇರಬೇಕು. ಮೆಚ್ಯೂರ್ ಎಗ್ ಆಗುವಾಗ ಗರ್ಭಧಾರಣೆ ಆಗುತ್ತೆ. ಇಮ್ಮೆಚ್ಯೂರ್ ಎಗ್ನ ಏನು ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ ಓವರಿ. ಆ ಟೈಮ್ನಲ್ಲಿ ಆ ಎಗ್ ಏನಾಗುತ್ತೆ, ಓವರಿ ಮೇಲೆ ಕೂತ್ಕೊಂಡು ಚಿಕ್ಕ 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 ಮುಖ ಮೇಲೆ ಹೆಂಗೆ ಪಿಂಪಲ್ಸ್ ಇರುತ್ತಲ್ಲ, ಆ ಥರ ಗುಳ್ಳೆಗಳಾಗ್ಬಿಡುತ್ತೆ ಓವರಿ ಮೇಲೆ. ಆ ಗುಳ್ಳೆದಿಂದ ಓವರಿ ಪೂರ್ತಿ ತುಂಬ ಹೆಂಗೆ ಮುಖ ಮೇಲೆ ಪಿಂಪಲ್ಸ್ ಬಂದಮೇಲೆ ಮುಖದ ಕಾಂತಿ ಎಲ್ಲ ಹೋಗಿಬಿಡುತ್ತೆ ನೋಡಿ, ಆ ಥರ ಓವರಿದೆಲ್ಲ ಕಾಂತಿ ಆ PCODದಿಂದ ಹೋಗಿದಿರುತ್ತೆ. ಆವಾಗ ಇರ್ರೆಗ್ಯುಲರ್ ಪೀರಿಯಡ್ಸು, ಬಾಡಿನಲ್ಲಿ ಜಾಸ್ತಿ ಹೀಟ್ ಫೀಲಿಂಗ್ ಬರೋದು, ಪೀರಿಯಡ್ ಟೈಮ್ನಲ್ಲಿ ಹೊಟ್ಟೆ ನೋವು ಬರೋದು, ಲೋವರ್ ಅಬ್ಡೊಮೆನ್ ಪೇನ್ ಫೀಲ್ ಆಗೋದು, ಮೂಡ್ ಸ್ವಿಂಗ್ ಆಗೋದು, ಇನ್ ಸರ್ಟನ್ ಕಂಡೀಷನ್ ಏನಾಗುತ್ತೆ, ಸ್ವಲ್ಪ ಲೋ ಎನರ್ಜಿ ಫೀಲ್ ಆಗೋದು, ವೇಟ್ ಗೇನ್ ಆಗೋದು ಅದು ಇರುತ್ತೆ PCODನಲ್ಲಿ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಇವಾಗ PCOS ಬಗ್ಗೆ ಮಾತಾಡೋಣ. PCOS ಅಂದರೆ PCOD 10ನೇ ತರಗತಿ ಇದ್ದರೆ PCOS ಅದು 12th PUC, ಅದು 1 ಸ್ಟೇಟ್ ಅಹೆಡ್. ಇದರಲ್ಲಿ ಏನಾಗುತ್ತೆ, PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಸಿಂಡ್ರೋಮ್ ಅಂದರೆ ಮತ್ತದು ಸ್ವಲ್ಪ ದೊಡ್ಡದು, ಇದು ನಾಯಿ ಮರಿ ಇದ್ದರೆ ಅದು ದೊಡ್ಡ ನಾಯಿ ಥರ PCOS. ಇಲ್ಲಿ ಏನಾಗುತ್ತೆ, ಫೀಮೇಲ್ ಬಾಡಿನಲ್ಲಿ ಆ್ಯಂಡ್ರೋಜನ್ ಏನಿರುತ್ತಲ್ಲ ಅದರದ್ದು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಆ್ಯಂಡ್ರೋಜನ್ ಇಸ್ ಎ ಮೇಲ್ ಸೆಕ್ಸುವಲ್ ಹಾರ್ಮೋನ್. ಈಗ ಪುರುಷರ ಹಾರ್ಮೋನ್ ಮಹಿಳೆಯರ ಬಾಡಿನಲ್ಲಿ ಜಾಸ್ತಿ ಆದರೆ ಸ್ವಲ್ಪ ಉಲ್ಟಾ ಅಲ್ಲ, ಅನ್ಯಾಚುರಲ್ ಅಲ್ಲ. ಆವಾಗ ಇರೆಗ್ಯುಲರ್ ಪೀರಿಯಡ್ಸು, ಪ್ರೆಗ್ನೆನ್ಸಿನಲ್ಲಿ ಡಿಲೇ, ಮುಖ ಮೇಲೆ ಕೂದಲು ಬರೋದು, ಸ್ವಲ್ಪ ದಪ್ಪ ಆಗೋದು, ಫೇಶಿಯಲ್ ಪಪ್ಪಿನೆಸ್ ಅಂದರೆ ಮುಖ ದಪ್ಪ ಆಗೋದು, ಸೈಕಲ್ ರೆಗ್ಯುಲರ್ ಆಗಿ ಇಲ್ಲ. ಸೈಕಲ್ ಬಂದರೆ ನೀವು 3 ತಿಂಗಳು 6 ತಿಂಗಳು 1 ಅಥವಾ 2 ದಿನ ಸ್ವಲ್ಪ ಸ್ವಲ್ಪ ಸ್ಪಾಟಿಂಗ್ ಆಗಿಬಿಟ್ಟು ಮತ್ತೆ ಸ್ಟಾಪ್ ಆಗೋದು. ಆಮೇಲೆ ಓವ್ಯುಲೇಷನ್ ಪೀರಿಯಡ್ನ ನಿಮಗೆ ಕರೆಕ್ಟಾಗಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾರೆ ಬಟ್ ಕನ್ಸೀವ್ ಆಗ್ತಾಯಿಲ್ಲ. ಸೊ PCOS ಅನ್ನೋದು ಸ್ವಲ್ಪ ಲಾರ್ಜರ್ ಆಸ್ಪೆಕ್ಟ್, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆಯಿತು. ಇವು ಎರಡು, ಇಟ್ ಈಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್. ಇದು ನೀವು ನಿಮ್ಮ ಬಾಡಿನಲ್ಲಿ ಅದನ್ನು ಇನ್ವಿಟೇಷನ್ ಕೊಟ್ಟು ತರಿಸಿದ್ದೀರಾ. ಸರ್ ನಾವು ಯಾಕೆ ಸರ್ ನಾವು ಕೈಲೇ ಬರಬೇಕಂತ ಇನ್ವಿಟೇಷನ್ ಕೊಡ್ಬೋದಾ ಅಂತ ನೀವು ಕೇಳಿರ್ತೀರ. ನೀವು ಯಾವಾಗ ಇನ್ವಿಟೇಷನ್ ಕೊಟ್ಟಿದ್ದೀರಾ ಅಂತ ನಾನು ಹೇಳ್ತೀನಿ. ಯಾವ ದಿನ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ, ಬ್ರಿಗೇಡ್ ರೋಡ್ನಲ್ಲಿ ಅಥವಾ ಅಲ್ಲೆಲ್ಲ ಚಾಟ್ಸ್ ಅಂಗಡಿನಲ್ಲಿ ಹೋಗಿ ಗೋಬಿ ಮಂಚೂರಿಯನ್ ತಿನ್ನುವಾಗ ಅದು ದುಡ್ಡು ಕೊಟ್ಟು ಗೋಬಿ ಮಂಚೂರಿಯನ್ ಕೊಟ್ಟಿದ್ದೀರಲ್ಲ, ಮೋಮೋಸ್ ತಿಂದಿದ್ದೀರಲ್ಲ, ಪಿಜ್ಜಾ ತಿರುಗಿದಿರಲ್ಲ, ಬರ್ಗರ್ ತಿಂದಿದ್ದೀರಲ್ಲ, ಆ ದಿನ ಎಲ್ಲ ಇವನಿಗೆ ಇನ್ವಿಟೇಷನ್ ಕೊಟ್ಟು ಬಂದಿದ್ರು, ಬಾ ಅಪ್ಪ ನಮ್ಮ ಮನೆಗೆ ಅಂತ ಮದುವೆಗೆ. ಒಂದು. ಎರಡನೇದು, ಯಾವ ದಿನ ಲೇಟ್ ನೈಟ್ ನೀವು ಊಟ ಮಾಡಿದ್ದೀರಾ,
ಅದು 11 ಗಂಟೆಗೆ ಇರ್ಬೋದು, 11:15 ಇರ್ಬೋದು, 12 ಗಂಟೆಗೆ. ನಾನು ಆಫೀಸಿಂದ ಬಂದಾಗ 10:30 11 ಗಂಟೆ ಆಯಿತು. ಏನೋ ಈಗ ಹಸುವಾಗಿದೆ ಅಂತ ತಿಂದ್ಬಿಟ್ಟು ಮಲಗ್ತೀನಿ ಅಂತ ವಿಚಾರ ಮಾಡಿ ಊಟ ಮಾಡಿ 11:30ಗೆ ಮಲಗಿದ್ದೀರಲ್ಲ, ಆ ದಿನವೇ ಆ PCODಗೆ ನೀವು ಇನ್ವೈಟ್ ಮಾಡಿದ್ದೀರ ಬಾ ಅಂತ. ಯಾವ ದಿನ ನೀವು ರಾತ್ರಿ 2 ಗಂಟೆಗೆ 3 ಗಂಟೆಗೆ 4 ಗಂಟೆಗೆ ಸಾಫ್ಟ್ವೇರ್ ಎಂಪ್ಲಾಯ್ ಅಂತ ಕೆಲಸ ಮಾಡ್ತಾಯಿದ್ದೀರಲ್ಲ ಸಿಸ್ಟಮ್ ಮೇಲೆ, ನಿಮ್ಮ ಅಗೇನ್ಸ್ಟ್ ನೇಚರ್ ಕೆಲಸ ಮಾಡಿ ಸಾಯಂಕಾಲ 5 ಗಂಟೆಗೆ ಶಿಫ್ಟ್ ಸ್ಟಾರ್ಟ್ ಆಗಿ 4 ಗಂಟೆವರೆಗೆ ನೈಟ್ ಡ್ಯೂಟಿ ಮಾಡಿಬಿಟ್ಟು 5 ಗಂಟೆಗೆ ಮಲಗ್ತಿರಲ್ಲ, ಆ ದಿನ ನೀವು ಏನು ಮಾಡಿದ್ದೀರ, ಇದನ್ನು ಇನ್ವೈಟ್ ಮಾಡಿದ್ದೀರ. ಆಮೇಲೆ ಯಾವ ದಿನ ನಿಮಗೆ ಸ್ವಲ್ಪನೂ ಕೋಪ ಬಂತು, ಸ್ಟ್ರೆಸ್ ಆಯಿತು, ಬಾಸ್ ಬೈದ್ನೋ, ತಂದೆ ಏನೋ ಬೈದರು, ಫ್ರೆಂಡ್ಸ್ ಬರಲಿಲ್ಲ, ಫ್ರೆಂಡ್ಸ್ ನನಗೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಯಾವ ದಿನ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಯಾವ ದಿನ ಅನ್ನೆಸೆಸರಿ ಕೋಪ ಮಾಡ್ಕೊಂಡಿದ್ದೀರಾ, ಆ ದಿನ ಇದಕ್ಕೆ ಇನ್ವೈಟ್ ಮಾಡಿದ್ದೀರಾ. ಪೀರಿಯಡ್ಸ್ ಟೈಮ್ನಲ್ಲಿ ಯಾವಾಗ ಸ್ವಲ್ಪ ನಿಮಗೆ ರೆಸ್ಟ್ ಮಾಡಬೇಕಾಗಿತ್ತು, ಪೀರಿಯಡ್ಸ್ ಟೈಮ್ನಲ್ಲಿ ಯಾವಾಗ ತುಂಬ ಖಾರ ಮಸಾಲೆ ಹುಳಿ ಐಟಮ್ಮು ನಾನ್ ವೆಜ್ ತಿನ್ನಬಾರ್ದಾಗಿತ್ತು, ಪೀರಿಯಡ್ಸ್ ಟೈಮ್ನಲ್ಲಿ ಬಿಸಿಲಿನಲ್ಲಿ ಹೋಗಬಾರ್ದಾಗಿತ್ತು, ಮೇಲ್ ಹೈಟ್ದಿಂದ ಜಂಪ್ ಮಾಡೋದು ಇರಬಾರ್ದು, ಆ ಟೈಮ್ನಲ್ಲಿ ಎಲ್ಲ ನೀವು ಮಾಡಿದ್ದೀನೇ ಅವಾಗ ಇನ್ವೈಟ್ ಮಾಡಿದ್ದೀರ. ಯಾಕಂದರೆ ಪೀರಿಯಡ್ ಟೈಮ್ನಲ್ಲಿ ರೆಸ್ಟ್ ಮಾಡಬೇಕು, ಬಾಡಿದ ಎನರ್ಜಿ ಎಲ್ಲ ಶೆಡ್ ಆಗ್ತಾ ಇರೋದೆ. ಸೊ ಇವೆಲ್ಲ ಪ್ರಾಬ್ಲಮ್ದೇನು ಏನಾಗಿದೆ, ಇದು ಇನ್ವಿಟೇಷನ್ ಕೊಟ್ಟು ತರಿಸಿದ ಕಾಯಿಲೆ PCOS ಮತ್ತು PCOD. ಸರ್ ಬರೀ ಹೆದರ್ಸ್ತಾ ಇದ್ದೀರಾ ಸರ್, ಆಯಿತು ತಪ್ಪಾಯಿತು, ಇವಾಗ ಏನು ಮಾಡಲಾ, ಇವಾಗ ಫರ್ದರ್ ಏನು ಮಾಡಲಿ ಸರ್ ಹೇಳಿ ಅಂತ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು 3 ಮಂತ್ಸ್ 6 ಮಂತ್ ನಾನು ಔಟ್ಸೈಡ್ ತಿನ್ನಲ್ಲ. ನೆಕ್ಸ್ಟ್ 3 ಮಂತ್ಸ್ 6 ಮಂತ್ ನಾನು ಪ್ರಾಪರ್ 7 to 8 hours ಮಲಗ್ತೀನಿ. ನೆಕ್ಸ್ಟ್ ಒಂದು 6 ತಿಂಗಳು ಹೆಲ್ದಿ ಫುಡ್ಡು, ಅದರಲ್ಲಿ ಮೊಳಕೆ ಹೊಡೆದಿದ್ದ ಕಾಳುಗಳು ಸ್ಪ್ರೌಟ್ಸ್ ಇರ್ಬೋದು, ನಾಟಿ ಹಸುವಿನ ತುಪ್ಪ ಇರ್ಬೋದು, ಅದು ದಾಳಂಬ್ರೆ ಇರ್ಬೋದು, ಫ್ರೆಶ್ ಗ್ರೀನ್ ವೆಜಿಟೇಬಲ್ಸ್ ಇರ್ಬೋದು, ಮನೆ ಊಟ ಅಂತ ತಿಳ್ಕೊಳ್ಳಿ. ಔಟ್ಸೈಡ್ ಊಟ ಅವಾಯ್ಡ್ ಮಾಡಿ. ಒಳ್ಳೆ ಆಹಾರ, ಒಳ್ಳೆ ನಿದ್ರೆ, ಪೀರಿಯಡ್ಸ್ ಟೈಮ್ನಲ್ಲಿ ಪ್ರಾಪರ್ ರೆಸ್ಟ್, ಇಷ್ಟು ಮಾಡಿ ಈ ಪ್ರಾಬ್ಲಮ್ನ 80% ನೀವೇ ನ್ಯಾಚುರಲಾಗಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಒಂದು 20% ಕಾಯಿಲೆಗೆ ಮಾತ್ರ ನೀವು ಡಾಕ್ಟರ್ ಹತ್ರ ನಮ್ಮ ಥರ ಯಾರೋ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರಲ್ಲ ಅವ್ರ ಹತ್ರ ಹೋಗ್ಬೋದು. ಅದು ಯಾಕೆ, ಸ್ವಲ್ಪ ವೇಟ್ ಗೇನ್ ಆಗ್ತಾಯಿದೆ, ಮುಖ ಮೇಲೆ ಪಿಂಪಲ್ ಜಾಸ್ತಿ ಆಗಿದೆ, ಮುಖ ಮೇಲೆ ಪುರುಷರ ಥರ ಕೂದಲು ಕಾಣಿಸ್ತಾ ಇದೆ, ಆಮೇಲೆ ಓವರಾಲ್ ಸ್ವಲ್ಪ ಪೀರಿಯಡ್ ಟೈಮ್ನಲ್ಲಿ ಕರೆಕ್ಟಾಗಿ ಬ್ಲೀಡಿಂಗ್ ಆಗ್ತಾಯಿಲ್ಲ ಅಂದರೆ ಅವಾಗ ಏನು ಮಾಡಬೇಕು, ಯಾವುದೋ ಗೈನಕಾಲಜಿಸ್ಟ್ ಹತ್ರನೋ ಆಯುರ್ವೇದಿಕ್ ವೈದ್ಯರ ಹತ್ರನೋ ಹೋಗ್ಬಿಟ್ಟು ಚಿಕಿತ್ಸೆ ಪಡಬೇಕು. ಮತ್ತೊಂದು ಇದರಲ್ಲಿ ಏನು ಹೇಳ್ತೀನಿ, ತುಂಬ ಜನ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಹಾರ್ಮೋನಲ್ ಥೆರಪಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯಾಚುರಲ್ ಹಾರ್ಮೋನ್ಸ್ನ ಬಾಡಿನಲ್ಲಿ ನಾವು ಡಿಸ್ಟರ್ಬ್ ಮಾಡಬಾರ್ದು. ಎಷ್ಟಾಯ್ತು ಅಷ್ಟು ನ್ಯಾಚುರಲಿನೇ ಅದನ್ನು ರೆಡಿ ಮಾಡೋದು ಪ್ರಯತ್ನ ಮಾಡಬೇಕು. ಲೈಫ್ ಸ್ಟೈಲ್ ಮಾಡ್ಯುಲೇಷನ್ನು, ಸರ್ಟನ್ ಆಯುರ್ವೇದಿಕ್ ಮೆಡಿಸಿನ್ಸ್ ಇರುತ್ತೆ. ಆಯುರ್ವೇದಿಕ್ ವೈದ್ಯರ ಸಲಹೆ ತೊಗೊಂಡ್ಬಿಟ್ಟು ಒಂದು ಶತಾವರಿ ಅಂತ ಪೌಡರ್ ಸಿಗುತ್ತೆ. ಶತಾವರಿ ಪೌಡರು ಪ್ರತಿಯೊಬ್ಬರು ಮಹಿಳೆಯರು ದಿನ ರಾತ್ರಿ ಮಲಗಬೇಕಂದ್ರೆ ಒಂದು ಅರ್ಧ ಗ್ಲಾಸ್ ಉಗುರ್ಬೆಚ್ಚ ಹಾಲಿನಲ್ಲಿ ಅರ್ಧ ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಈ PCODನಲ್ಲಿ ಇರುವ ಎಕ್ಸೆಸ್ ಏನು ಹೀಟ್ದಿಂದ ಪಿಂಪಲ್ಸ್ ಏನಾಗಿತ್ತು ನೋಡಿ, ಆ ಹೀಟ್ ಕಂಟ್ರೋಲ್ ಆಗಿಬಿಟ್ಟು ಸ್ಲೋಲಿ ನ್ಯಾಚುರಲಿ ಅದು ಪಿಂಪಲ್ಸ್ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು. ಎರಡನೇದು ಏನು ಮಾಡಬೇಕು, ಈ ಧನಿಯಾ ಬೀಜಗಳು ಸಿಗುತ್ತೆ. ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ನೀರಿನಲ್ಲಿ 1 ಸ್ಪೂನ್ ಧನಿಯಾ ಬೀಜ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ಅದು ಧನಿಯಾ ಬೀಜ ನೀವು ಏನು ಮಾಡಿ, ಅದು ರಸ ಏನು ಇದೆಯಲ್ಲ ಅದು ರಸ ಕುಡೀರಿ, ಬೀಜ ಬೀಸಾಕಬೇಡಿ. ಅದರದಿಂದನೂ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿರುವ ಎಕ್ಸೆಸ್ ವೇಟ್ ಕಡಿಮೆ ಆಗಿಬಿಡೋದು. ಮೂರನೇದು, ಆಹಾರನಲ್ಲಿ ಸ್ವಲ್ಪ ಫೋಲಿಕ್ ಆ್ಯಸಿಡ್ ಅಂಶ ಜಾಸ್ತಿ ತೊಗೊಳ್ಳಿ. ಪಾಲಕ್ ಸೊಪ್ಪು ಇರಬಹುದು, ಮೆಂತ್ಯ ಸೊಪ್ಪು ಇರಬಹುದು, ದಾಳಂಬ್ರೆ ಇರಬಹುದು, ರೆಡ್ ಕಲರ್ ಐಟಮ್ ಏನೇನಿದೆಯಲ್ಲ ಅದರಲ್ಲಿ ಸ್ವಲ್ಪ ಫೋಲಿಕ್ ಆ್ಯಸಿಡ್ ಅಂಶ ಜಾಸ್ತಿ ಇರುತ್ತೆ. ಬೇರೀಸ್ ಇರ್ಬೋದು, ಸ್ಟ್ರಾಬೆರೀಸ್ ಇರ್ಬೋದು, ಅದು ಸ್ವಲ್ಪ ರೆಗ್ಯುಲರಾಗಿ ತೊಗೊಳ್ಳಿ. ಡೈಲಿ ಸ್ವಲ್ಪ ಯೋಗ ಮತ್ತು ಪ್ರಾಣಾಯಾಮ ಮಾಡಿ. ಯೋಗ ಪ್ರಾಣಾಯಾಮ ಯಾಕಂದರೆ ಮೈಂಡ್ ರಿಲ್ಯಾಕ್ಸೇಷನ್ಗೆ, ಸ್ಟ್ರೆಸ್ದಿಂದ ಆಗುವ PCODನಲ್ಲಿ ಯೋಗ ಪ್ರಾಣಾಯಾಮ ಇಸ್ ದ ಬೆಸ್ಟ್ ಮೆಡಿಸಿನ್. ಆಮೇಲೆ ಸರ್ಟನ್ ಯೋಗ
ಬಾಡಿಗೆ ವ್ಯಾಯಾಮ. ಯಾಕಂದರೆ ವ್ಯಾಯಾಮ ಇಲ್ಲ ಅಂದರೆ ಏನಾಗ್ತಾಯಿದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾಯಿದೆ. ಇಟ್ ಈಸ್ ಎ ಮೆಟಬಾಲಿಕ್ ಕಂಡೀಷನ್. PCOS ಈಸ್ ಎ ಮೆಟಬಾಲಿಕ್ ಕಂಡೀಷನ್. ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾಯಿದೆ. ವ್ಯಾಯಾಮ ಮಾಡಿಬಿಟ್ಟು ಆ ರೆಸಿಸ್ಟೆನ್ಸ್ ಆಗ್ತಾಯಿಲ್ಲ, ಅದನ್ನು ರಿವರ್ಸ್ ಮಾಡ್ಬೋದು. ಅದರ ಜೊತೆಗೆ ಏನು ಮಾಡಬೇಕಂದ್ರೆ, ಎಷ್ಟೈತಷ್ಟು ಹುಳಿ ಅಂಶ, ಖಾರ ಅಂಶ, ಮಸಾಲೆ ಅಂಶ ಲೈಫ್ದಿಂದ ಕಟ್ ಡೌನ್ ಮಾಡಿ. ನಾಟಿ ಹಸುವಿನ ತುಪ್ಪ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಇದನ್ನು ಅಮೃತ ಅಂತ ಹೇಳಿದ್ದಾರೆ. ಅದರ ವರ್ಣನ ಹೇಳುವಾಗ ಏನು ಹೇಳ್ತಾರೆ, ಘೃತಂ ಪಿತ್ತ ಅನಿಲಹರಂ ರಸಶುಕ್ರ ಓಜಸಂ ಹಿತಂ ನಿರ್ವಾಪಕಂ ಮೃದುಕರಂ ಸರ್ವರೋಗ ವಿನಾಶಕಂ. ಅಂದರೆ ಘೃತ ಏನಿದೆಯಲ್ಲ, ಪಿತ್ತ ಮತ್ತು ವಾತ, ನಿಮ್ಮ ಬಾಡಿನಲ್ಲಿ ಎಕ್ಸೆಸ್ ಹೀಟ್ ಮತ್ತು ವಾತ ಅದನ್ನು ಕಂಟ್ರೋಲ್ ಮಾಡುತ್ತೆ. ರಸಶುಕ್ರ ಓಜಸಂ ಹಿತಂ ಅಂತ ಇದೆ. ಇದು ಏನಂದರೆ ರಸಧಾತುದಿಂದ ಶುಕ್ರಧಾತು ಮತ್ತು ಓಜ ಇದನ್ನು ನರಿಷ್ ಮಾಡ್ತಾ ಇದೆ. ಫಿಮೇಲ್ ಬಾಡಿನಲ್ಲಿ ಶುಕ್ರ ಅಂದರೆ ಅದೇ ಎಗ್ಗು, ಅದನ್ನು ಇಂಪ್ರೂವ್ ಮಾಡ್ತಾ ಇದೆ. ಸೊ ತುಪ್ಪ ತೊಳೆದು ಹೇಗೆ ವಿಶೇಷತೆ ಅಂದರೆ, ಬೆಳಗ್ಗೆ ಏನು ಮಾಡಬೇಕು, ನೀವು ಖಾಲಿ ಹೊಟ್ಟೆಯಿಂದ ಬ್ರಷ್ ಆದಮೇಲೆ ಒಂದು ಗ್ಲಾಸ್ ಚೆನ್ನಾಗಿ ನೀರು ಕುದಿಸಿ, ಅದರಲ್ಲಿ 1 ಸ್ಪೂನ್ ನಾಟಿ ಹಸು ತುಪ್ಪ, ನಾಟಿ ಹಸುವಿನ ತುಪ್ಪ ಮಾತ್ರ ಚೆನ್ನಾಗಿ ಬಿಸಿ ಬಿಸಿ ನೀರಿನಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಅದು ಮಿಕ್ಸ್ ಆಗಲಿ. ಸ್ವಲ್ಪ ನೀರು ಆದಮೇಲೆ ಸ್ಲೋಲಿ ಸಿಪ್ ಬೈ ಸಿಪ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಬಾಡಿನಲ್ಲಿ ಪಿತ್ತ ಮತ್ತು ವಾತ ಕಂಟ್ರೋಲ್ ಆಗುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಕರೆಕ್ಟಾಗಿ ಬರುತ್ತೆ, ಓವರಿ ಮೇಲೆ ಎಕ್ಸೆಸಿನ್ ಹೀಟ್ದಿಂದ ಆಗುವ ಪಿಂಪಲ್ಸ್ ಇದೆಯಲ್ಲ ಅದನ್ನು ರಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 3 ಮಂತ್ಸ್ನಲ್ಲಿ ಕಾಂಪ್ಲೆಕ್ಷನ್ನು, ಹೇರ್ ಗ್ರೋತು, ಓವರಾಲ್ ನಿಮ್ಮ ಬಾಡಿ ಸ್ಟ್ರೆಂತ್ ಚೆನ್ನಾಗಾಗುತ್ತೆ. ತುಂಬ ಜನರಿಗೆ ಈಗ ಹೆಲ್ತ್ ಕಾನ್ಷಿಯಸ್ ಇದ್ದವ್ರು ಏನಂತಾರೆ, ಸರ್ ತುಪ್ಪದಿಂದ ವೇಟ್ ಗೇನ್ ಆಗಲ್ಲ ಅಂತ. 100% ಆಗಲ್ಲ. ನಾಟಿ ಹಸುನಲ್ಲಿ ಏನಿರುತ್ತಲ್ಲ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರಲ್ಲ, ಫ್ಯಾಟ್ ಡೆಪೋಸಿಷನ್ ನಿಮ್ಮ ಬಾಡಿನಲ್ಲಿ ಜಾಸ್ತಿ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಫೀಮೇಲ್ ಆ್ಯಕ್ಟ್ರೆಸ್ ಬಗ್ಗೆ ನಾನು ಹೇಳ್ತೀನಿ, ಶಿಲ್ಪಾ ಶೆಟ್ಟಿ ಅಂತ, ಬಾಲಿವುಡ್ ಆ್ಯಕ್ಟ್ರೆಸ್ಸು. ದಿನ 1 ಸ್ಪೂನ್ ತುಪ್ಪ ತಿಂತಾರೆ. ಅವರು ವೇಟ್ ಅಪ್ರಾಕ್ಸಿಮೇಟ್ಲಿ ನಾನು ಒಂದು 55ರಿಂದ 60 kg ಮಾತ್ರ ಇದೆ. ಒಂದು ರೋಲ್ ಮಾಡಲ್, ದಿನ 1 ಸ್ಪೂನ್ ತುಪ್ಪ ತಿಂತಾರೆ. ಸೊ ನೀವು ತುಪ್ಪ ತಿಂದ್ಬಿಟ್ಟು ಏನಿದೆಯಲ್ಲ ಶಿಲ್ಪಾ ಶೆಟ್ಟಿ ಥರ ಆಗ್ಬೋದು. ತುಪ್ಪ ಚೆನ್ನಾಗಿ ಉಪಯೋಗಿಸಿ. PCOD PCOS ಏನೋ ಪ್ರಾಬ್ಲಮ್ ಇದೆಯಲ್ಲ, ದೊಡ್ಡಿಲ್ಲ, ಇದನ್ನು ಸುಮ್ಮನೆ ದೊಡ್ಡ ಮಾಡಿದ್ದಾರೆ. ಇದು ನಿಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ಮು. ಲೈಫ್ ಸ್ಟೈಲ್ನ ಸರಿಪಡಿಸಿ, ನಿಮ್ಮ ಪ್ರಾಬ್ಲಮ್ ಅದು ಸೆಟಲ್ ಆಗಿಬಿಡುತ್ತೆ. 3 ಮಂತ್ಸ್ದು 6 ಮಂತ್ ಬಾಡಿ ಟೈಮ್ ತೊಗೊಳುತ್ತೆ. ಯಾವುದೋ ಪ್ರಾಬ್ಲಮ್ ಬರಬೇಕಂದ್ರೆ 2 ವರ್ಷ 3 ವರ್ಷದಿಂದ ಬಾಡಿನಲ್ಲಿ ದೋಷ ಅಕ್ಯುಮುಲೇಟ್ ಆಗಿ ಬರುತ್ತೆ. ಅದು ಅಟ್ಲೀಸ್ಟ್ ರಿಕವರ್ ಆಗಬೇಕಂದ್ರೆ ಅದರದ್ದು ಒಂದು ಅರ್ಧ ಟೈಮ್ರ ನಾವು ಕೊಡಬೇಕು ಬಾಡಿಗೆ, ಆವಾಗ ಚೆನ್ನಾಗಿ ರಿಕವರ್ ಆಗುತ್ತೆ. ಸೊ ಸ್ಪೆಷಲಿ ಮಹಿಳೆಯರು, ಇವತ್ತಿನ ವಿಡಿಯೋ ನಿಮಗಾಗಿ ಇದೆ. ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಯಾರೋ ಸ್ವಲ್ಪ ವೇಟ್ಗೆ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ ತೊಗೊಂಡ್ಬಿಟ್ಟು ಆರಾಮಾಗಿ ರಿಕವರ್ ಆಗ್ಬೋದು. ಧನ್ಯವಾದ.